IPL ಧಮಾಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿದಾನಂದ್ ರುದ್ರ ಫುರ್ಮಾಟ್. ಕ್ರಿಕೆಟ್ ವೈಭವ ಇವನಾಗ್ತಾನ ಮತ್ತೊಬ್ಬ ಸಚಿನ್. ಮಗನಿಗಾಗಿ ಅಪ್ಪನ ಮಹಾತ್ಯಾಗ. ಹೌದು, ಸದ್ಯ ಕ್ರಿಕೆಟ್ ಲೋಕದಲ್ಲಿ ಕೇಳಿ ಬರುತ್ತಿರುವ ಹೆಸರೆಂದ್ರೆ ಅದು 14 ವರ್ಷದ ವೈಭವ್ ಸೂರ್ಯವಂಶಿ ಎಂಬ ಕ್ರಿಕೆಟ್ ಅಚ್ಚರಿ. ರಾಜಸ್ಥಾನ್ ರಾಯಲ್ಸ್ ತಂಡದ ಈ ಯುವ ಕ್ರಿಕೆಟಿಗ ತನ್ನ ವಯಸ್ಸಿಗೂ ಮೀರಿದ ಸಾಧನೆ ಮಾಡುವ ಮೂಲಕ ಕ್ರಿಕೆಟ್ ದಿಗ್ಗಜರನ್ನೇ ಬೆರಗಾಗುವಂತೆ ಮಾಡಿದ್ದಾನೆ. ಸೋಮವಾರ ಪಿಂಕ್ ಸಿಟಿ ಜೈಪುರದಲ್ಲಿ ನಡೆದಿದ್ದ ಗುಜರಾತ್ ಟೈಟಾನ್ಸ್ ವಿರುದ್ಧದ IPL ಪಂದ್ಯದಲ್ಲಿ ವಿಶ್ವ ಶ್ರೇಷ್ಠ ಬೌಲರ್ಗಳನ್ನ ದಂಡಿಸಿ ಕೇವಲ 35 ಎಸೆತಗಳಲ್ಲೇ ಶತಕ ಬಾರಿಸಿ ಮೆರೆದಾಡಿದ್ದಾನೆ. ಜೊತೆಗೆ T20 ಕ್ರಿಕೆಟ್ನಲ್ಲಿ ಶತಕ ಬಾರಿಸಿದ ವಿಶ್ವದ ಅತಿ ಕಿರಿಯ ಆಟಗಾರ. ಅಲ್ಲದೆ IPLನಲ್ಲಿ ಎರಡನೇ ಅತಿ ವೇಗದ ಸೆಂಚುರಿ ದಾಖಲೆಯನ್ನು ಕೂಡ ಬರೆದಿದ್ದಾನೆ. ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟರ್ ಬಾಯ್ ಆಗಿರುವ ಸೂರ್ಯವಂಶಿಯ ಕ್ರಿಕೆಟ್ ಸಾಧನೆಯ ಇಣುಕು ನೋಟ ಇಲ್ಲಿದೆ ನೋಡಿ. ತಂದೆಯ ತ್ಯಾಗ ಅಪಾರ. ಹೌದು, ಸದಾ ವಿವಾದ, ಗೊಂದಲ ಮತ್ತು ಅವ್ಯವಸ್ಥೆಗಳಿಂದಲೇ ಸುದ್ದಿಯಾಗುವ ಬಿಹಾರದ ಕ್ರಿಕೆಟ್ ಆಡಳಿತದಲ್ಲಿ ಆಟಗಾರರು ಬೆಳೆಯುವುದು ಅಷ್ಟು ಸುಲಭವಲ್ಲ. ಅಂತಹ ವ್ಯವಸ್ಥೆಯಲ್ಲಿ ವೈಭವ್ ಸೂರ್ಯವಂಶಿ ಈ ಹಂತಕ್ಕೆ ಬರಲು ಬಹಳಷ್ಟು ಶ್ರಮ ಪಟ್ಟಿದ್ದಾರೆ. ಅವರ ಭವಿಷ್ಯ ರೂಪಿಸಲು ತಂದೆ ಸಂಜೀವ್ ಸೂರ್ಯವಂಶಿ ಅವರ ತ್ಯಾಗ ಕೂಡ ಬಲು ದೊಡ್ಡದು. 8ನೇ ವಯಸ್ಸಿಗೆ ಕ್ರಿಕೆಟ್ ಆಡಲು ಶುರು ಮಾಡಿದ ವೈಭವ್ ಪ್ರತಿಭೆಯನ್ನ ಮೊದಲು ಗುರುತಿಸಿದ್ದು ತಂದೆ. ಎಸೆತದ ವೇಗವನ್ನ ಗುರುತಿಸುವ ವೈಭವ್ ಅವರ ಚುರುಕಿನ ದೃಷ್ಟಿ, ಅದರ ಜೊತೆಗೆ ವೇಗವಾಗಿ ಚಲಿಸುತ್ತಿದ್ದ ಕೈಗಳನ್ನ ಬ್ಯಾಟ್ ಗ್ರಿಪ್ ಎಲ್ಲವೂ ವಿಶೇಷವೇ ಆಗಿದ್ದವು. ಮಗನ ಈ ವಿಶೇಷ ಶಕ್ತಿಯನ್ನ ಮನಗಂಡ ತಂದೆ ಸಂಜೀವ್ ತಡ ಮಾಡದೆ ಸಮಸ್ತ್ರೀಪುರದಲ್ಲಿದ್ದ ಕೋಚ್ ಬ್ರಜೇಶ್ ಜಾ ಅವರ ಅಕಾಡೆಮಿಗೆ ಸೇರಿಸಿದ್ರು. ಅದು ವೈಭವ್ ಜೀವನಕ್ಕೆ ಸಿಕ್ಕ ಮಹತ್ವದ ತಿರುವು. ಮಗನ ಕ್ರಿಕೆಟ್ ಭವಿಷ್ಯಕ್ಕೆ ಜಮೀನು ಮಾರಾಟ. ಹೌದು, ಮಗನ ಕ್ರಿಕೆಟ್ ತರಬೇತಿಯ ಖರ್ಚು ಮತ್ತು ಕುಟುಂಬ ನಿಭಾಯಿಸುವುದು ತಂದೆಗೆ ಬಲು ಕಷ್ಟವಾಗಿತ್ತು. ಈ ವೇಳೆ ತಮ್ಮ ಹಳ್ಳಿಯಲ್ಲಿದ್ದ ಕೃಷಿ ಭೂಮಿಯನ್ನ ಹಿಂದೆ ಮುಂದೆ ಯೋಚಿಸದೆ ಸಂಜೀವ್ ಮಾರಿಬಿಟ್ಟರು. ಅದರಿಂದ ಬಂದ ದುಡ್ಡನ್ನ ಮಗನ ಕ್ರಿಕೆಟ್ ಕಲಿಕೆಗೆ ಹಾಕಿದ್ರು. ಈ ಮೂಲಕ ಮಗನ ಕ್ರಿಕೆಟ್ಗೆ ಬೆನ್ನೆಲುಬಾಗಿ ನಿಂತರು. ಬಾಲ್ಯದಿಂದಲೂ ಕ್ರಿಕೆಟ್ ಪ್ರೇಮಿಯಾಗಿದ್ದ ಸಂಜೀವ್ ಬಡತನದ ಕಾರಣಕ್ಕೆ ಆಟಗಾರನಾಗಿ ಬೆಳೆಯಲಿಲ್ಲ. ತಮ್ಮ ಕನಸನ್ನ ಮಗ ಈಡೇರಿಸುವ ಭರವಸೆಯೊಂದಿಗೆ ಬಹಳಷ್ಟು ಕಷ್ಟವನ್ನ ಅನುಭವಿಸಿದ್ರು. ಅಪ್ಪನ ಶ್ರಮ ವ್ಯರ್ಥವಾಗಲು ಬಿಡದ ಮಗ. ಹೌದು, ತನ್ನನ್ನ ಕ್ರಿಕೆಟಿಗನಾಗಿಸಲು ತಂದೆ ಪಟ್ಟ ಶ್ರಮವನ್ನ ವೈಭವ್ ಸೂರ್ಯವಂಶಿ ವ್ಯರ್ಥವಾಗಲು ಬಿಡಲಿಲ್ಲ. 12ರ ಹರಿಯದಲ್ಲೇ ಬಿಹಾರ್ ಪರ ರಣಜಿ ಆಡಿದ್ದರು. ಆಸ್ಟ್ರೇಲಿಯಾ ಎದುರಿನ ಅಂಡರ್-19 ಟೆಸ್ಟ್ ನಲ್ಲಿ 62 ಎಸೆತಗಳಿಂದ ಸೆಂಚುರಿ ಬಾರಿಸಿ ಭಾರತೀಯ ದಾಖಲೆ ಸ್ಥಾಪಿಸಿದ್ದರು. ಇದೆಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸಿದ ದಿಗ್ಗಜ ಕ್ರಿಕೆಟಿಗ ರಾಜಸ್ಥಾನ್ ರಾಯಲ್ಸ್ ಮುಖ್ಯ ಕೋಚ್ ರಾಹುಲ್ ದ್ರಾವಿಡ್ ಕಳೆದ ವರ್ಷ ನಡೆದಿದ್ದ ಮೆಗಾ ಹರಾಜಿನಲ್ಲಿ ಪಟ್ಟು ಬಿಡದೆ 1.1 ಕೋಟಿ ಕೊಟ್ಟು ತಂಡಕ್ಕೆ ಖರೀದಿಸಿದ್ದರು. ಇದೇ ಸಂದರ್ಭದಲ್ಲಿ ರಾಹುಲ್ ದ್ರಾವಿಡ್ ಕೂಡ ತಮ್ಮ ಶಿಷ್ಯನ ಸಾಧನೆಯನ್ನ ಭಾವುಕರಾಗಿ ಸಂಭ್ರಮಿಸಿದ್ರು. ವೈಭವ್ ಸಿಕ್ಸರ್ ಮೂಲಕ ಶತಕ ಸಿಡಿಸುತ್ತಲೇ ತಮ್ಮ ಮುರಿದ ಕಾಲನ್ನು ಲೆಕ್ಕಿಸದೆ ರಾಹುಲ್ ದ್ರಾವಿಡ್ ಎದ್ದು ನಿಂತು ಹರ್ಷೋದ್ಗಾರದಲ್ಲಿ ಚಪ್ಪಾಳೆಯನ್ನ ತಟ್ಟಿ ಶಿಷ್ಯನನ್ನ ಹುರಿದುಂಬಿಸಿದ್ರು. ಈ ವಿಡಿಯೋ ಇದೀಗ ವ್ಯಾಪಕವಾಗಿ ವೈರಲ್ ಆಗುತ್ತಿದೆ. ವೈಭವ್ ಅವರ ಮೇಲೆ ವಿವಾದವೂ ಕೂಡ ಕೇಳಿ ಬಂದಿತ್ತು. ಹೌದು, ವೈಭವ್ ಸೂರ್ಯವಂಶಿ ವಯಸ್ಸಿನ ಕುರಿತ ವಿವಾದವು ಕೇಳಿಬಂದಿತ್ತು. ಇದಕ್ಕೆ ವೈಭವ್ ಸಂದರ್ಶನವೊಂದರಲ್ಲಿ ನೀಡಿದ್ದ ಹೇಳಿಕೆ, ಈ ವೇಳೆ ತಂದೆ ಎಲ್ಲ ದಾಖಲೆಗಳ ಮೂಲಕ ಸ್ಪಷ್ಟನೆ ನೀಡಿ 8ನೇ ವಯಸ್ಸಿಗೆ ಮಗನ ಬೋನ್ ಟೆಸ್ಟ್, ಎಲುಬು ಸಾಂದ್ರತೆ ಪರೀಕ್ಷೆ ಆಗಿದೆ, ವಯಸ್ಸು ಸರಿಯಾಗಿದೆ, ಯಾವುದೇ ಮೋಸ ಮಾಡಿಲ್ಲ, ಎಲ್ಲ ದಾಖಲೆಗಳು ಇವೆ ಎಂದು ಹೇಳಿ ವಿವಾದವನ್ನ ತನ್ನಗಾಗಿಸಿದ್ದರು. ವಂಡರ್ ಬಾಯ್ಗೆ ದಿಗ್ಗಜರ ಸಲಾಂ. ಹೌದು ಪ್ರಿಯ ವೀಕ್ಷಕರೇ, ವೈಭವ್ ಅವರ ಕ್ರಿಕೆಟ್ ಜೀವನದ ಪ್ರಮುಖ ಘಟ್ಟವೊಂದು ಆರಂಭವಾಗಿದ್ದು, ಇವರ ಸಾಧನೆಗೆ ಕ್ರಿಕೆಟ್ ದಿಗ್ಗಜ ಸಚಿನ್ ತೆಂಡೂಲ್ಕರ್, ವಿಂಡೀಸ್ನ ಬ್ರಿಯಾನ್ ಲಾರಾ ಸೇರಿ ಅನೇಕರು ಸಲಾಂ ಹೊಡೆದಿದ್ದಾರೆ. ಜಗತ್ತಿನ ಅನೇಕ ಕ್ರಿಕೆಟರ್ಸ್ ಇವರ ಆಟವನ್ನ ಕಣ್ತುಂಬಿಕೊಂಡಿದ್ದಾರೆ ಮತ್ತು ಶುಭಾಶಯಗಳ ಮಹಾಪೂರವನ್ನೇ ಹರಿಸಿದ್ದಾರೆ. ಮಾಜಿ, ಹಾಲಿ ಕ್ರಿಕೆಟರ್ಸ್ ನಿಂದ ಹಿಡಿದು ಮೆಚ್ಚುಗೆ ಗಳಿಸಿದ್ದಾರೆ. ಕೇವಲ ಕ್ರಿಕೆಟರ್ಸ್ ಮಾತ್ರವಲ್ಲದೆ ಅನೇಕ ಸಿನಿಮಾ ತಾರೆಯರು ಬಾಲಕನ ಆಟಕ್ಕೆ ಮನಸೂತಿದ್ದಾರೆ. ಪಂಜಾಬ್ ಕಿಂಗ್ಸ್ ತಂಡದ ಮಾಲಕಿ ಮತ್ತು ನಟಿ ಪ್ರೀತಿ ಜಿಂಟಾ ಕೂಡ ವೈಭವ್ ಆಟಕ್ಕೆ ವಿಶ್ ತಿಳಿಸಿದ್ದಾರೆ
ಮತ್ತು ಸನ್ರೈಸರ್ಸ್ ಹೈದರಾಬಾದ್ ತಂಡದ ಮಾಲಕಿ ಕಾವ್ಯ ಮಾರನ್ ಅವರು ಕೂಡ ಟ್ವೀಟ್ ಮಾಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅದಷ್ಟೇ ಅಲ್ಲ, ಗೂಗಲ್ ಸಿಇಒ ಸುಂದರ್ ಪಿಚೈ ಕೂಡ ಪುಟ್ಟ ಪೋರನ ಆಟಕ್ಕೆ ಮನಸೋತಿದ್ದಾರೆ ಮತ್ತು ವೈಭವ್ ಅವರನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಟೀಮ್ ಇಂಡಿಯಾದ ಮುಂದಿನ ರನ್ ಮಷಿನ್ ಎಂದು ಬಿಂಬಿಸಲಾಗುತ್ತಿದೆ. ಸಮಯ ಮತ್ತು ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಂಡ್ರೆ ಮುಂದೊಂದು ದಿನ ದಿಗ್ಗಜರ ಸಾಲಿನಲ್ಲಿ ನಿಲ್ಲುವ ಎಲ್ಲ ಸಾಮರ್ಥ್ಯ ವೈಭವ್ ಅವರಲ್ಲಿದೆ. ಆರಂಭದಲ್ಲಿ ಅವಕಾಶಗಳೇ ಸಿಗಲಿಲ್ಲ. ಹೌದು, ವೈಭವ್ ಸೂರ್ಯವಂಶಿ ಅವರು ಈ ಬಾರಿಯ IPL ನಲ್ಲಿ ಆರಂಭದಲ್ಲಿಯೇ ಕಣಕ್ಕಿಳಿದಿದ್ರೆ ಪಂದ್ಯದ ಗತಿಯೇ ಬೇರೆ ಇರ್ತಿತ್ತು ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಿವೆ. ಈಗಾಗಲೇ ರಾಜಸ್ಥಾನ್ ತಂಡ ಪ್ಲೇ ಆಫ್ ರೇಸ್ನಿಂದ ಬಹುತೇಕವಾಗಿ ಹೊರಬಿದ್ದಂತೆಯಾಗಿದೆ. ಆದರೆ ಆರಂಭಿಕ ಕೆಲ ಪಂದ್ಯಗಳಲ್ಲಿ ವೈಭವ್ ಸೂರ್ಯವಂಶಿ ಅವರಿಗೆ ಅವಕಾಶ ಸಿಕ್ಕಿರಲಿಲ್ಲ. ಇನ್ನು ಸಣ್ಣ ಹುಡುಗ ಅದ್ಯಾವ ಆಟ ಆಡುತ್ತಾನೆ ಎಂಬ ಚರ್ಚೆಯಿಂದ ಈ ಬಾಲಕನಿಗೆ ತನ್ನ ಸಾಮರ್ಥ್ಯವನ್ನ ಸಾಬೀತು ಮಾಡಲು ಸಾಧ್ಯವಾಗಿರಲಿಲ್ಲ. ಆದರೆ ಕೋಚ್ ರಾಹುಲ್ ದ್ರಾವಿಡ್ ಅವರು ಈತನ ಮೇಲೆ ನಂಬಿಕೆ ಇಟ್ಟು ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ವಿರುದ್ಧ ಮೊದಲ ಬಾರಿಗೆ ಕಣಕ್ಕಿಳಿಸುವ ಯೋಚನೆ ಮಾಡಿ ಅಂಗಳಕ್ಕೆ ಕಳಿಸಿದ್ರು. ಎದುರಿಸಿದ ಮೊದಲ ಎಸೆತದಲ್ಲೇ ಸಿಕ್ಸರ್. ವೈಭವ್ ತಾನು ಆಡಿದ ಮೊದಲ ಪಂದ್ಯದಲ್ಲೇ ಮೊದಲ ಎಸೆತವನ್ನೇ ಸಿಕ್ಸರ್ ಗಟ್ಟುತ್ತಾರೆ. ಲಕ್ನೋ ತಂಡದ ಪ್ರಮುಖ ಬೌಲರ್ ಶಾರ್ದೂಲ್ ಠಾಕೂರ್ ಅವರು ಎಸೆದ ಮೊದಲ ಬಾಲ್ನಲ್ಲೇ ಪ್ರೇಕ್ಷಕರಿರುವ ಗ್ಯಾಲರಿಯತ್ತ ಸಿಕ್ಸ್ ಬಾರಿಸುತ್ತಾರೆ. ವೈಭವ್ ಅವತ್ತೇ ಕ್ರಿಕೆಟ್ ಲೋಕದಲ್ಲಿ ದೊಡ್ಡ ಸಂಚಲನವನ್ನೇ ಎಬ್ಬಿಸಿದ್ದರು. ಇಷ್ಟೊಂದು ಸಣ್ಣ ವಯಸ್ಸಿನ ಹುಡುಗ ಈ ರೀತಿಯ ಧೈರ್ಯಶಾಲಿ ಬ್ಯಾಟಿಂಗ್ ಕಂಡು ಅಂದೇ ಎಲ್ಲರೂ ಅಚ್ಚರಿಗೊಂಡಿದ್ದರು. ಕೊನೆಗೆ ಎರಡನೇ ಪಂದ್ಯವನ್ನ RCB ವಿರುದ್ಧ ಆಡಿ ಅಲ್ಲಿಯೂ ಒಂದೆರಡು ಸಿಕ್ಸ್ ಮತ್ತು ಬೌಂಡರಿ ಬಾರಿಸುತ್ತಾರೆ. ಮುಂದಿನ ಪಂದ್ಯ ವೈಭವ್ ಅವರು ಕನಸಲ್ಲೂ ಎಚ್ಚರಿಸುವಂತಹ ಪಂದ್ಯವಾಗುತ್ತೆ. ಗುಜರಾತ್ ವಿರುದ್ಧದ ಪಂದ್ಯದಲ್ಲಿ ಭರ್ಜರಿ ಸೆಂಚುರಿ ಬಾರಿಸಿ ಕ್ರಿಕೆಟ್ ಲೋಕದಲ್ಲಿ ಕೋಲಾಹಲವನ್ನೇ ಎಬ್ಬಿಸಿ ಬಿಡುತ್ತಾರೆ. ಕ್ರಿಕೆಟ್ ಪ್ರೇಮಿಗಳು ಈ ಬಾಲಕನ ಆಟವನ್ನ ಕಂಡು ದಂಗಾಗುತ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಎಬ್ಬಿಸುತ್ತಾರೆ ವೈಭವ್. ಹೀಗೆ ಸಾಕಷ್ಟು ನೋವು ನಲಿವಿನ ಹಾದಿಯಲ್ಲಿ ಬಂದ ವೈಭವ್ ತನ್ನ ಸಾಮರ್ಥ್ಯ ಏನು ಎಂಬುದನ್ನ ಇಡೀ ಜಗತ್ತಿಗೆ ಪರಿಚಯಿಸಿದ್ದಾನೆ. ತಾನು ಎಷ್ಟು ಪವರ್ಫುಲ್ ಎಂಬುದನ್ನ ತನ್ನ ಬ್ಯಾಟ್ ಮೂಲಕವೇ ಉತ್ತರಿಸಿದ್ದಾನೆ. ಆದರೆ ಮುಂದಿನ ಇನ್ನಿಂಗ್ಸ್ಗಳಲ್ಲಿ ವೈಭವ್ ಆಟ ಮತ್ತೆಷ್ಟು ವೈಭವಯುತವಾಗಿ ಇರುತ್ತೆ ಎಂಬುದರ ಬಗ್ಗೆ ಕಾದು ನೋಡಬೇಕಾಗಿದೆ. ಪ್ರಿಯ ವೀಕ್ಷಕರೇ, ಇದಾಗಿತ್ತು ಇವತ್ತಿನ IPL ಧಮಾಕಾದ ಸ್ಪೆಷಲ್ ಸ್ಟೋರಿ. ಮತ್ತಷ್ಟು IPL ಮತ್ತು ಕ್ರಿಕೆಟ್ನ ಇಂಟ್ರೆಸ್ಟಿಂಗ್ ಸ್ಟೋರಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿಯ IPL ಧಮಾಕ ವಿಶೇಷ ಕಾರ್ಯಕ್ರಮವನ್ನು. ನಮಸ್ಕಾರ.